ಅಮಾತ್ಯರೇ, ಮಹಾಪ್ರಭು, ದಂಡಾಧಿಕಾರಿಗಳೇ, ಸುಖವಿದೋ ಈಗ ರಾಜದಿ ಆರಾಮಾದಿಹುದೇ. ಅಮಾತ್ಯರೇ, ಸುಖವಿದೋ ಈಗ ರಾಜದಿ ಆರಾಮಾದಿಹುದೇ. ಹಿರಿ ಮೆರೆಯುವೆ ಧೀರನಾಗುವೆ. ಮಹಾಮಂತ್ರಿಗಳೇ, ಹಿರಿ ಮೆರೆಯುವೆ ಧೀರನಾಗುವೆ. ಸಂತತ ಸುಸ್ವಾಗಗೆ ನಾನೇ ಶ್ರೀಕಾಂತನ ಹೇರುನಾ. ಅಮಾತ್ಯರೇ, ಚಂಡ ಬಾಣನೆ ನಂದೆ ನಾನಿರೆ ಮಂಡಲ ಬಿಗರೋ. ಖಂಡ ಬಾಣನೆ ನಂದೆ ನಾನಿರೆ ಮಂಡಲ ಬಿಗರೋ. ಅಮಾತ್ಯರೇ, ಮಹಾಪ್ರಭು, ಪುರದ ಪ್ರಜೆಗಳೇ, ಸಭಾಸದರೇ, ಸಾಮಂತರೇ ಹಾಗೂ ಇಲ್ಲಿ ನೆರೆದಿರುವ ಸಭಿಕರೇ, ಈ ದಿವಸ ನಮ್ಮ ಅಪ್ಪಾಜಿಯವರ ಆಜ್ಞೆಯ ಮೇರೆಗೆ ಈ ರಾಜ್ಯಭಾರವನ್ನು ಮಾಡುತ್ತಿದ್ದೇನೆ. ನೀತಿಧರ್ಮವೇ ನನ್ನ ಸರ್ವಸ್ವ, ಧರ್ಮವೇ ನನ್ನ ಆದರ್ಶ, ನ್ಯಾಯವೇ ನನ್ನ ಸಂಪತ್ತು. ಅದು ಅಲ್ಲದೆ ಮಾತಾಪಿತೃಗಳೇ ನಮ್ಮ ಸರ್ವಸ್ವ ದೇವರೆಂದು ನಂಬಿರುವ ನಾವುಗಳು ಸದಾ ಆ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗಿರಬೇಕೆಂಬುದೇ ನಮ್ಮೆಲ್ಲರ ಬಯಕೆ. ಈಗ ನಮ್ಮ ಮಹಾಮಂತ್ರಿಗಳು ರಾಜ್ಯಭಾರದ ಕ್ರಮವನ್ನು ವಿವರಿಸುತ್ತಾರೆ, ಸರ್ವರು ಆಲಿಸಿ. ಮಹಾಪ್ರಭು, ನಾಡಿನ ಮೂಲೆ ಮೂಲೆಗಳಿಂದ ಬಂದ ಹಣವು 3,36,00,000 ಮೋರಿ ಇರುವುದು. ಇದರಲ್ಲಿ 50,000 ರಕ್ಷಣಾ ವೇದಕ್ಕಾಗಿ, 20,000 ಮೋರಿಯನ್ನು ಕಾಮಗಾರಿಕೆಗಾಗಿ, 16,000 ಧರ್ಮಾಧಿಕಾರಿಗಾಗಿ, ಉಳಿದ ಹಣವು 2 ಕೋಟಿ ಹಣ ಉಳಿಯುವ ಮಹಾಪ್ರಭು. ಬಲ ಅಪ್ಪಾಜಿಯರೇ ಬಲ. ಹಿರಿಯರು, ಮೇಧಾವಿಗಳು, ಕಾರ್ಯ ನಿಪುಣರು ಆದ ಅಪ್ಪಾಜಿಯವರ ಕಾರ್ಯವೈಖರಿಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಅಪ್ಪಾಜಿಯವರೇ, ಮಹಾಪ್ರಭು, ನಿಮ್ಮ ಪೀಠವನ್ನು ಅಲಂಕರಿಸಿ. ಆಗಬಹುದು. ದಂಡಾಧಿಕಾರಿಗಳೇ, ನಮ್ಮ ಸೈನ್ಯದ ದಂಡ ಕಾರ್ಯವನ್ನು ಯಾವ ರೀತಿ ಇಟ್ಟಿರುವಿರಿ? ಅದು ನಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳು ಸರಿಯಾದ ಕಾಲಕ್ಕೆ ಬರುತ್ತಿವೆಯೇ? ಅದನ್ನು ತಿಳಿಸಿ. ನಮ್ಮ ಸೈನ್ಯವು ಯಾವ ರೀತಿ ಇರುವುದೆಂದರೆ, ದುರ್ಜನರ ಸೈನ್ಯವನ್ನು ಶಿಕ್ಷಿಸಿ ನಮ್ಮ ಸೈನ್ಯವನ್ನು ಕಂಡಾಕ್ಷಣ ಎದರಿ ಬೆದರಿ ಬೆಂಡಾಗಿ ಓಡುವವರು ಮಹಾಪ್ರಭು. ಅದು ಅಲ್ಲದೆ ತಮಗೆ ಬರಬೇಕಾದ ಕಪ್ಪ ಕಾಣಿಕೆಗಳನ್ನು ತಪ್ಪದೆ ತಂದೊಪ್ಪಿಸಿರುವಂತೆ ಮಾಡಿರುವನು ಮಹಾಪ್ರಭು. ಮತ್ತೇನಪ್ಪಣೆ ಮಹಾಪ್ರಭು? ಫಲದಂಡಾಧಿಕಾರಿಗಳೇ, ನಿಮ್ಮ ಕಾರ್ಯವೈಖರಿಯನ್ನು ನಾನು ಮೆಚ್ಚಿದೆ. ನಿಮ್ಮ ಪೀಠವನ್ನು ಮಂಡಿಸಿ. ಅಪ್ಪಣೆ ಪ್ರಭು. ಅಮಾತ್ಯರೇ, ದಂಡಾಧಿಕಾರಿಗಳೇ, ಪ್ರಭು. ರೇಯಳು ಧನ್ಯಾನೋ 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 ಮಾನ್ಯಾನೋ ಮಾನ್ಯಾನೋ ಮಾನ್ಯಾನೋ. ಪ್ರಭು. ರೇಯಳು ಧನ್ಯಾನೋ ಧನ್ಯಾನೋ ಧನ್ಯಾನೋ
ಬಲ ಬಲ ಅಪ್ಪಾಜಿಯವರ ಕಾರ್ಯವೈಖರಿ ನಿಪುಣರು, ಮಹಾ ಮೇಧಾವಿಗಳು. ನಿಮ್ಮಂಥ ಮಹಾಮಂತ್ರಿಯು ಬಲ ಬಲ ದಂಡಾಧಿಕಾರಿಗಳೇ, ನಿಮ್ಮ ಕಾರ್ಯತಂತ್ರವು ಸೈನ್ಯದ ಕಾರ್ಯತಂತ್ರವು ನಾನು ಮೆಚ್ಚಿದೆ. ಬಲ ಬಲ ನೀವೀರ್ವರು ಈ ನನ್ನ ಅದ್ರ ಬಗ್ಗೆ ನನಗಾಗಲಿ ನನ್ನ ಆಸ್ಥಾನಕ್ಕಾಗಲಿ ಒಂದು ಕೊರತೆಯಿಂದರೇನು? ಬೇಷ್, ಅದು ಹಾಗಿರಲಿ. ಇನ್ನು ಮುಂದೆ ಕೇಳಿರಿ, ಈ ಪುರದ ಪಟ್ಟಣದಲ್ಲಿ ಸತ್ಯ ಧರ್ಮಗಳೇ ನನ್ನ ಉಸಿರಾಗಿರಬೇಕು, ನ್ಯಾಯ ಧರ್ಮವೇ ನೀತಿಯಾಗಿರಬೇಕು. ಗೋಶಾಲೆಯು ತೆರೆಯಲಿ, ಅನ್ನಚಿತ್ರಗಳು ತೆರೆಯಲಿ. ಯಾವುದೇ ಕಾರ್ಯಕ್ಕೆ ಯಾವುದೇ ಲೋಪವಿಲ್ಲದೆ ನೀವೀರ್ವರು ಆ ಕಾರ್ಯವನ್ನು ಮುಂದುವರಿಸಿಕೊಂಡು ಹೋಗಬೇಕು. ತಿಳಿಯಿತೆ? ಆಗಬಹುದು ಮಹಾಪ್ರಭು. ಇಂದಿಗೆ ಈ ಸಭೆಯು ವಿರಮಿತವಾಗಲಿ.
ओंकारिणी कात्यायनी मम प्रेमवती ओंकारिणी कात्यायनी मम प्रेमवती आनंदायिनी प्रेमवती ओंकारिणी त्रिपुर सुंदरी बाराजेश्वरी शिवमल मेयनी हलिदाडे शिवनारे त्रिपुर सुंदरी बाराजेश्वरी शिवमल मेयनी हलिदाडे शिवनारे मारे मलिदोरी परमेश्वरी ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲೇ ಬಲು ಬೇಗ ಬಂದು ನೀ ನರ್ದವಾಗು ನೀ ನನ್ನ ದೇಹದಲ್ಲೇ ಕುಣಿಯುತ್ತ ಬಾರೆ ನಲಿಯುತ್ತ ಬಾರೆ ಓಂಕಾರನಾದದಲ್ಲೇ ಬಲು ಬೇಗ ಬಂದು ನೀ ನರ್ದವಾಗು ನೀ ನನ್ನ ದೇಹದಲ್ಲೇ ओंकारिणी कात्यायनी मम प्रेमवती ओंकारिणी देवी स्वामी अत्त नोडु विधि ಹಾಗೂ ನಿಧಿಯರು ನಾನು ಮೇಲೆ ಎಂಬ ಭ್ರಮೆಯಿಂದ ರಜಗುಣಕ್ಕನುಸಾರವಾಗಿ ವರ್ತಿಸುತ್ತಿರುವುದಲ್ಲದೆ ಅದನ್ನು ನನ್ನಲ್ಲಿಗೆ ಮುಟ್ಟಿಸಿ ನಾನು ಮೇಲು ನೀನು ಮೇಲೆ ಎಂಬ ತೀರ್ಮಾನವನ್ನು ತೆಗೆದುಕೊಂಡು ಮಹಾಲಕ್ಷ್ಮಿ ಶನಿದೇವರಿರುವರು ನಮ್ಮ ಬಳಿಗೆ ಬರುತ್ತಿರುವರು. ಈಗ ನಾವು ಏನಂದರಿಯದವರಂತೆ ತಟಸ್ಥರಾಗುವುದು ಒಳ್ಳೆಯದು ದೇವಿ. ಹಾಗೆ ಆಗಬಹುದು ಸ್ವಾಮಿ. आनंद
ಆನಂದ ಸತಿಯ ಸಲ್ಲಾಪನೆ ಪಾಲಿಸು ಪಾಲಿಸು ಹೇ ಪರಮೇಶ ಪಾಲಿಸು ಪಾಲಿಸು ಹೇ ಪರಮೇಶ ಪಾಲಿಸು ನಿನ್ನವರ ಹೇ ಜಗದೀಶ ಪಾಲಿಸು ನಿನ್ನವರ ಹೇ ಜಗದೀಶ ಪಾಲಿಸು ಪಾಲಿಸು ಹೇ ಪರಮೇಶ ಜಗಚರ್ಮಾಂಬರ ಓ ಜಗತಾಟಾಬರ ಜಗಚರ್ಮಾಂಬರ ಓ ಜಗತಾಟಾಬರ ಶ್ರೀ ಜಗವಂತಿತ ಶಿವನೇ ಗೌರೀಶ ಶ್ರೀ ಜಗವಂತಿತ ಶಿವನೇ ಗೌರೀಶ ಪಾಲಿಸು ಪಾಲಿಸು ಹೇ ಪರಮೇಶ ಈಶಾ ಸುವರ್ಣ ಲೇಪಿತನಾಗಿ ಓಂಕಾರನಾದಮಯನಾಗಿ ಅತಿ ಉನ್ನತವಾದ ಕೈಲಾಸ ಶಿಖರದಲ್ಲಿ ಕುಳಿತು ಸಪ್ತ ಋಷಿಗಳ ಸೇವಿತ ನನ್ನ ಆರಾಧ್ಯ ದೈವ ಕಾಲಭೈರವನಿಗೆ ಹೇ ಸೂರ್ಯಪುತ್ರನ ಅನಂತ ಪ್ರಣಾಮಗಳು. ಬಾ ಸೂರ್ಯಪುತ್ರ ಬಾ. ನಮೋ ನಮೋ ಉಮಾಪತಿ, ನಮೋ ನಮಃ. ಮಹಾಲಕ್ಷ್ಮಿ, ವಿಧಿನಿಧಿಯರು ಏಕಕಾಲಕ್ಕೆ ಕೈಲಾಸಕ್ಕೆ ಬರಲು ಕಾರಣ? ಪರಮೇಶ್ವರ, ನಾವು ನಿನ್ನಲ್ಲಿಗೆ ಬಂದಿರುವುದು ಒಂದು ನ್ಯಾಯ ತೀರ್ಮಾನವನ್ನ ಬಯಸಿ ಬಂದಿರುವು. ಇದೇನು ಛಾಯಾಸುತನು ಪ್ರಶ್ನೆ ಹೇಳದೆ ಉತ್ತರವನ್ನು ಕೇಳುತ್ತಿರುವರಲ್ಲ, ಪ್ರಶ್ನೆ ಏನೆಂಬುದನ್ನು ತಿಳಿಸಿ. ತಿಳಿಸುತ್ತೇನೆ ತ್ರಿನತ್ರ. ಧರ್ಮವನ್ನು ಧಿಕ್ಕರಿಸಿದವರಿಗೆ ಒಕ್ಕರಿಸಿ ಸದಾ ನಿನ್ನ ಸತ್ಯಂಗವನ್ನೇ ದೊರಕುವಂತೆ ಮಾಡುವ ನಾನೆಚ್ಚು ಅಥವಾ ಈ ಮಹಾಲಕ್ಷ್ಮಿ ಹೆಚ್ಚು? ಅಷ್ಟೈಶ್ವರ್ಯಕ್ಕೆ ಸಿರಿದೇವತೆಯಾದ ಈ ಮಹಾಲಕ್ಷ್ಮಿ ಹೆಚ್ಚು ಅಥವಾ ಸದಾ ಕ್ರೂರ ದೃಷ್ಟಿಯನ್ನೇ ಬೀರುತ್ತಾ ಕಷ್ಟಗಳನ್ನು ಕೊಡುತ್ತಿರುವ ಈ ಶನಿ ಹೆಚ್ಚು? ತೀರ್ಮಾನವಾಗಲಿ ದೇವ. ಶನಿರಾಜ, ನಿನ್ನನ್ನು ಮರೆಯಲು ಸಾಧ್ಯವೇ? ಸರ್ವ ಜೀವಿಗಳಿಂದ ಹಿಡಿದು ರಕ್ಷಿಸುವಂತಹ ವರವನ್ನು ಪಡೆದು ಅದನ್ನು ನನ್ನ ಮೇಲೆ ಪ್ರಯೋಗಿಸಿ ಒಂದು ದಿನವೆಲ್ಲವೂ ಕೈಲಾಸದಲ್ಲೇ ಅಡಗಿ ಕೂರುವಂತೆ ಮಾಡಿದೆಯಲ್ಲ, ಅಬ್ಬಾ, ಅದನ್ನು ಮರೆಯಲು ಸಾಧ್ಯವೇ ಶನಿದೇವ? ಶಂಕರ, ಈ ವಿಚಾರವನ್ನು ಈ ಮಹಾಲಕ್ಷ್ಮಿಗೆ ತಿಳಿಸು. ಪರಮೇಶ್ವರ, ಮಹಾಲಕ್ಷ್ಮಿ, ಬ್ರಹ್ಮ ದೋಷಕ್ಕೆ ಗುರಿಯಾಗಿ ಬ್ರಹ್ಮ ಕಪಾಲವನ್ನು ಹಿಡಿದು ಭಿಕ್ಷಾಂದೇಹಿ ಭಿಕ್ಷಾಂದೇಹಿ ಎಂದು ಇಡೀ ಬ್ರಹ್ಮಾಂಡವನ್ನೇ ತಿರುಗಾಡಿದರು, ಯಾರೂ ನಿನ್ನ ಕಪಾಲವನ್ನು ತುಂಬಿಸಲಿಲ್ಲ. ಆಗ ಮಹಾಲಕ್ಷ್ಮಿಯಾದ ನಾನು ನಿನ್ನ ಕಪಾಲವನ್ನು ತುಂಬಿಸಿದೆ. ಹೌದು ಅರಿವಲ್ಲವೇ? ಅಂದು ನೀನು ಆ ಕಪಾಲವನ್ನು ತುಂಬಿಸದಿದ್ದರೆ ನನಗೆ ವಿಮೋಚನೆಯೂ ಆಗುತ್ತಿರಲಿಲ್ಲ. ಹಬ್ಬ, ನಿನ್ನ ಸಾಹಸವು ಅಮೂಲ್ಯವಾದುದು. ಆ ವಿಚಾರವನ್ನು ಈ ಶನಿರಾಜನಿಗೆ ತಿಳಿಸು. ಪರಮೇಶ್ವರ, ನಾವು ನಿನ್ನಲ್ಲಿಗೆ ಬಂದಿದ್ದರೆ ನಿನ್ನಿಂದ ನಮ್ಮ ತೀರ್ಮಾನವಾಗುತ್ತಿದ್ದ. ಹೇಳು, ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂದು? ಯಾರು ಹೆಚ್ಚು ಯಾರು ಕಡಿಮೆ ಎಂದು? ಸರಿ ಸರಿ, ನಿಮ್ಮಿಬ್ಬರು ಸರಿ ಸಮಾನರೇ. ನಿಮ್ಮಿಬ್ಬರಿಗೂ ಈ ವಾದವನ್ನು ತಂದೊಡ್ಡಿದವರು ಯಾರು? ಇದು ನಾರದನ ವಿನೋದ. ಹಾಗಾದರೆ ಅಷ್ಟು ಬೇಗ ಬಗೆಹರಿಯಲಾರದು. ಈಗ ಎಲ್ಲಿಯೇ ನಾರದ? ನಾರಾಯಣ ನಾರಾಯಣ, ಹೇ ಶಂಕರ, ನಾಗಾಭರಣ, ಶೃಂಗಾರ ಶೃಂಗಾರ, ಶ್ರೀಹರ,
ಶಂಭೋ ನಾರಾಯಣ ನಾರಾಯಣ. ಜಯ ಗೌರಿ ಶಂಕರನೆ ಜಗದಾಧಿಪತಿ ಜಯ ಗೌರಿ ಜಗದಾಧಿಪತಿ ಜಯ ಗೌರಿ ಶಂಕರನೆ ನಮೋ ನಾರಾಯಣ ಮಹಾದೇವ ಮಹಾದೇವ. ಕಾರಣದ ರೂಪ ಶಿವ ಮಂಗಳ ಸ್ವರೂಪ ಮಹಾದೇವ ಮಹಾದೇವ. ಕಾರಣದ ರೂಪ ಶಿವ ಮಂಗಳ ಸ್ವರೂಪ ನೀ ಬ್ರಹ್ಮಾಂಡ ಸೇರಿಪ ಕರುನಾಡು ದುರದೇನು ಶಿವಶಂಕರ ಕರುನಾಡು ದುರದೇನು ಶಿವಶಂಕರ ಜಯ ಕೈಲಾಸವಾಸ ಜಗದಾಧಿಪತಿ ಜಯ ಗೌರಿ ಜಯ ಗೌರಿ ಶಂಕರನೇ ನಮೋ ನಮೋ. ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ನಾರದ, ನಿನಗೆ ಲೋಕ ಸಂಚಾರ ಮಾಡಿ ಶುಭವಾರ್ತೆಗಳನ್ನು ದೇವತೆಗಳಿಗೆ ತಿಳಿಸಿ ಬಾ ಎಂದರೆ ನೀನು ಒಂದಲ್ಲ ಒಂದು ರೀತಿ ತಮಾಷೆ ನೋಡುತ್ತಿರುವೆಯಲ್ಲ. ನೋಡು ವಾಗ್ವಾದವನ್ನು. ಮಹಾದೇವ ಮಹಾದೇವ ದೇವ, ನಾರದ, ಧರ್ಮದೇವನಿಗೆ ನೆಲೆಯಿಲ್ಲದಂತಾಗಿ ಧರ್ಮವು ನಶಿಸಿ ಹೋಗುತ್ತಿರುವುದನ್ನು ಕಂಡು ಅದನ್ನು ರಕ್ಷಿಸಿ ಎಂದು ಪ್ರಾರ್ಥಿಸಿದ್ದೇನೆ ವಿನಃ ಇವರು ಇಂತಹ ಗೊಂದಲಗಳಿಗೆ ಒಳಗಾಗುವರೆಂದು ನಾನು ಭಾವಿಸಿರಲಿಲ್ಲ ದೇವ. ಹಾಗಾದರೆ ಇವರಿಬ್ಬರ ಸಮಸ್ಯೆಗಳನ್ನು ಬಗೆಹರಿಸುವುದು ಹೇಗೆ? ನಾರಾಯಣ ನಾರಾಯಣ. ಪರಮೇಶ್ವರ, ನ್ಯಾಯ ತೀರ್ಮಾನವಾಗ ಕಲಹ ಉಂಟಾಗಿರುವುದು ಭೂಲೋಕದಲ್ಲಿ ಅಂದ ಮೇಲೆ ನ್ಯಾಯ ತೀರ್ಮಾನವನ್ನು ಸಹ ಭೂಲೋಕದಲ್ಲಿ ಆಗಬೇಕಲ್ಲವೇ ದೇವ? ನಮ್ಮನ್ನು ನೋಡಿ ಇಷ್ಟೊಂದು ತಿರಸ್ಕಾರವೇ? ನಾರಾಯಣ, ತ್ರಿಮೂರ್ತಿಗಳ ನಮ್ಮ ನ್ಯಾಯ ತೀರ್ಮಾನಿಸಲು ಗಡಗಡನೆ ನಡೆಯುವಾಗ ಓ ಭೂಲೋಕದ ಮಾನವರಿಂದ ನಮ್ಮಗಳ ನ್ಯಾಯ ತೀರ್ಮಾನವಾಗುವುದೇ ನಿನಗೇನು ಪಿತ್ತ ನೆತ್ತಿಗೇರಲಿದ್ದಾನೆ? ನಾರಾಯಣ ನಾರಾಯಣ. ಶನಿದೇವ, ನಿಮಗೆ ನ್ಯಾಯ ತೀರ್ಮಾನವಾಗಬೇಕ ಬೇಡವೋ? ಆಗಲೇಬೇಕು. ಹೌದು, ಆಗಲೇಬೇಕು. ಇದಾಗಬೇಕಾದ್ರೆ ದೇವ, ಸರಿ ಸರಿ, ಆದದ್ದು ಹಾಗೆ ಹೋಯಿತು. ಇವರಿಬ್ಬರ ನ್ಯಾಯ ತೀರ್ಮಾನ ಮಾಡುವ ಬಗೆ ಹೇಗೆ ನಾರದರೆ? ಮಹಾದೇವ, ಭೂಲೋಕದಲ್ಲಿ ಮಹೇಂದ್ರನ ವರಪ್ರಸಾದದಿಂದ ಜನಿಸಿರುವ ಆ ಮಹಾಂದಾತ ಚಕ್ರವರ್ತಿ ಇಲ್ಲವೇ? ಯಾರವನು? ನಾರಾಯಣ. ನಾರದ, ನಮ್ಮ ನ್ಯಾಯ ತೀರ್ಮಾನವನ್ನು ಮಾಡುವವನು ಓ ಭೂಲೋಕದ ಮಾನವ ಮಾಂದಾತ. ನಾರಾಯಣ ನಾರಾಯಣ. ನಾರದ, ಇದರಲ್ಲಿ ನಿನ್ನ ಕುತಂತ್ರವೇನಾದರೂ ಇದ್ದರೆ? ದೇವ, ಇದರಲ್ಲಿ ನನ್ನ ಕುತಂತ್ರ ನನ್ನ ಪಾತ್ರ ಏನೂ ಇಲ್ಲ ಶನಿದೇವ. ಹಾಗಾದರೆ ಇನ್ನೂ ತಡಬೇಕೆ? ನೀವೀಗಲೇ ಮಹಾಂದತನ ಬಳಿಗೆ ಹೋಗಿ ನ್ಯಾಯ ತೀರ್ಮಾನವನ್ನು ಮಾಡಿಸಿಕೊಂಡು ನಿಮ್ಮ ಕಾರ್ಯದಲ್ಲಿ ತೊಡಗಿ ನಿಮ್ಮ ನಿಜ ಸ್ಥಾನಕ್ಕೆ ತೆರಳಿ. ನಾರಾಯಣ. ಓ ಭೂಲೋಕದಲ್ಲಿ ನನಗೇನಾದರೂ ಅಪಮಾನವಾದರೆ ಓ ಮಾಂದಾತನನ್ನು ಒಮ್ಮೆ ಕ್ಷಮಿಸಿ ಪುನಃ ಕೈಲಾಸಕ್ಕೆ ಬರುತ್ತೇನೆ. ಈ ಮಾತು ಸತ್ಯ. ನಾರಾಯಣ. ಶ್ರೀರಾಜ, ನೀನು ನನ್ನ ಪ್ರಿಯ ಶಿಷ್ಯನಲ್ಲವೇ?
ನಿನಗೆ ನನ್ನ ಕೈಲಾಸದಲ್ಲಿ ಯಾವಾಗಲೂ ಸ್ವಾಗತವೇ. ನೀವಿನ್ನು ಹೋಗಿ ಬನ್ನಿ. ಮಾನವ ಸಂಭೂತನಾದ ಆ ಮಹಾನ್ ದಾತನು ನಮ್ಮ ನ್ಯಾಯ ತೀರ್ಮಾನ ಮಾಡಲು ಸಮರ್ಥನೆ. ಮಹಾಲಕ್ಷ್ಮಿ, ನಾರಾಯಣ. ಮಹಾನ್ ದಾತನು ಸಾಮಾನ್ಯವನೆಂದು ಭಾವಿಸಬೇಡ. ಆತನಲ್ಲಿ ಇಂದ್ರಿಯಗಳನ್ನು ಪ್ರಚೋದಿಸುವಂತಹ ಅದ್ಭುತ ಶಕ್ತಿ ಇದೆ. ಆತನಿಂದ ಮಾನವರು ಕೂಡ ಧರ್ಮದೇವನಿಗೆ ನೆಲೆಯಾಗಿ ಮಾನವರು ಕೂಡ ಸತ್ಯವಂತರಾಗುವರೆಂಬ ನಂಬಿಕೆ ನನ್ನಲ್ಲಿದ್ದೆ. ನೀವಿನ್ನು ಹೋಗಿ ಬನ್ನಿ ಮಹಾಲಕ್ಷ್ಮಿ. ಹಾಗೆ ಆಗಲಿ, ನಾವಿನ್ನು ಹೋಗಿ ಬರುತ್ತೇವೆ. ನಾರದರೆ, ಪರಮೇಶ್ವರ, ನೀವು ಬಂದ ಕೆಲಸವಾಯಿತೇ ಅಷ್ಟೇ. ನಾನು ಬಂದ ಕೆಲಸವಾಯಿತು ಶನಿದೇವ. ಪರಮೇಶ್ವರ, ನಾರದರೆ, ಮಹಾದೇವ ಮಹಾದೇವ, ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಮಹಾದೇವ ಮಹಾದೇವ, ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ಪರಮೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ತ್ರಿಪುರಾಂತಕನೇ, ಬೇಡಿದ ವರ್ಣಗಳ ಆಕ್ಷಣ ನೀಡಿದ ಸಾಂಬಜದ ಶಿವನೇ, ಅಂಬಜದ ಶಿವನೇ. ಈಶ ಗಿರೀಶ ಮಹೇಶ ಉಮೇಶ ಜಯ ತ್ರಿಪುರಾಂತಕನೇ, ಶೂಲಿಕ ಪರ್ಜಿ ತ್ರಿನೇತ್ರ ತ್ರಿಯಂಬಕ ಜಯ ವಿಶ್ವೇಶ್ವರನೇ, ಜಯ ವಿಶ್ವೇಶ್ವರನೇ. ಶಕ್ತಿ ಬೇಗನೆ ಒಲಿಯುವ ದೇವನೇ ಜಯ ತ್ರಿಪುರಾಂತಕನೇ, ಬೇಡಿದ ವರಗಳ ಆಕ್ಷಣ ನೀಡಿದ ಸಾಂಬ ಸದಾ ಶಿವನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಮಹಾದೇವ ಮಹಾದೇವ, ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ, ಲೋಕವನುಳಿಸಲು ವಿಷವನ್ನು ಕುಡಿದ ಕರುಣಾ ಸಾಗರನೇ. ಋಷಿಗಳ ಹೃದಯದಿ ಮನೆಯನ್ನು ಮಾಡಿದ ತ್ರಿಭುವನ ಪಾಲಕನೇ, ಬೇಡಿದ ವರಗಳ ಆಕ್ಷಣ ನೀಡಿದ ಸಾಂಬ ಸದಾ ಶಿವನೇ, ಸಾಂಬ ಸದಾ ಶಿವನೇ. ಶಂಕರ ಶಶಿಧರ ಗಜ ಚರ್ಮಾಂಬರ ಗಂಗಾಧರ ಹರನೇ, ಸುಂದರ ಸ್ಮರ ಹರ ಗೌರಿ ಮನೋಹರ ಜಯ ವಿಶ್ವೇಶ್ವರನೇ. ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ, ಜಯ ಜಯ ಶಂಕರನೇ, ಜಯ ವಿಶ್ವೇಶ್ವರನೇ. ಶಂಕರನೇ ಶಂಕರನೇ, ದೇವಿ, ಸ್ವಾಮಿ, ವಿಧಿಯ ನಿಧಿಯರ ವಾಗ್ವಾದದಿಂದ ಮುಂದೆ ವಾಗ್ವಾದವು ಏನಾಗುವುದೋ ಕಾದು ನೋಡೋಣ ದೇವಿ. ಹಾಗೆ ಆಗಬಹುದು ಸ್ವಾಮಿ. ಹೃದಯವು ಸ್ವರ ಹಾಡಿದೆ,
ಸ್ವರದಲ್ಲಿ ಶ್ರುತಿಯ ಬಿರಿಯುವ ಪ್ರತಿಭಾ ಹೃದಯವು ಸ್ವರ ಹಾಡಿದೆ ಸ್ವರದಲ್ಲಿ ಶ್ರುತಿಯಾಗಿ ಬೆಳೆಯುವ ಪ್ರತಿಭಾನೆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರತಿಭಾನೆ ಹೃದಯವು ಸ್ವರ ಹಾಡಿದೆ ಪ್ರಕೃತಿಯು ನೀನಾಗಿ ಪೋಷಲು ನಾನಾಗಿ ಸೃಷ್ಟಿಯ ಸೊಬಗು ನಮದಲ್ಲವೇ ಪ್ರಕೃತಿಯು ನೀನಾಗಿ ಪುರುಷನು ನಾನಾಗಿ ಸೃಷ್ಟಿಯ ಸೊಬಗು ನಮದಲ್ಲವೇ ಸಂಭ್ರಮ ಮನದಲ್ಲಿ ಸಂಭ್ರಮ ಮನದಲ್ಲಿ ಸಂಯಮ ಎನ್ನುತ್ತಲೇ ಸಂಭ್ರಮ ಮನದಲ್ಲಿ ಸಂಯಮ ಎನ್ನುತ್ತಲೇ ಸಂಭ್ರಮ ಮನದಲ್ಲಿ ಸಂಯಮ ಎನ್ನುತ್ತಲೇ ಮಲಯ ಹಿಡಿದು ನಾಯಕಿಯಾಗಿ ಚಲೋವೆ ನಿನಗೆ ಮನವನೊಲಿಯುತ್ತ ಮಲಯ ಹಿಡಿದು ನಾಯಕಿಯಾಗಿ ಚಲೋವೆ ನಿನಗೆ ಮನವನೊಲಿಯುತ್ತ ಹೃದಯವು ಸ್ವರ ಹಾಡಿದೆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರತಿಭಾರೆ ಸ್ವರದಲ್ಲಿ ಶ್ರುತಿಯಾಗಿ ಬೆರೆಯುವ ಪ್ರತಿಭಾರೆ ಹೃದಯವು ಸ್ವರ ಹಾಡಿದೆ 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 ರಾಜಾದಿರಾಜ ರಾಜಮಾರ್ತಂಡ ದಾದ್ರಿಪಟ್ಟಣದ ರಸ ಶ್ರೀ 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 ಮೋಹನದಾಸ ಚಕ್ರವರ್ತಿಗೆ ಬಹುಬರಾಕ್ ಬಹುಬರಾಕ್ ಬಹುಬರಾಕ್. ಅಜ ವಿನೂತನ ಕೃಪೆಯೋ ಜನರು ಅಜ ವಿನೂತನ ಪ್ರಜೆಗಳು ಸುಜನರಾಗಿ ಸೃಜನರಾಗಿ ಬಾಳುತ್ತಿಬ್ಬರೇ ಸಚಿವವರ ಪೇಳು ಬೇಗನೆ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಮಹಾಮಂತ್ರಿಗಳೇ ಕಾಲ ಕಾಲಕ್ಕೆ ಮಳೆಗಳು ಬೀಳುತ್ತೆ ಇಲೆಯಿಂದಾಗಿ ಬೆಳೆದ ಬೆಳೆಗಳು ಮಹಾಮಂತ್ರಿಗಳೇ ಮಹಾಪ್ರಭು ಇಲೆಯಿಂದಾಗಿ ಬೆಳೆದ ಬೆಳೆಗಳು ಲಲಿತಮಾಗಿ ಲಲಿತಮಾಗಿ ಹೋದೆ ದೇಶವೋ ಸಚಿವವರ
ಹೇಳು ಬೇಗನೆ. ಬ್ರಹ್ಮಚಾರಿ ವೈಶ್ಯರೆಲ್ಲರೂ ಬ್ರಹ್ಮಚಾರಿ ವೈಶ್ಯರೆಲ್ಲರೂ ಧರ್ಮದಿಂದಲಿ ಬಾಳುತ್ತೀರ್ಪರೆ. ಧರ್ಮದಿಂದಲಿ ಬಾಳುತ್ತೀರ್ಪರೆ. ಪ್ರಜೆಗಳ್ವಾರ್ತೆ ಪ್ರಜೆಗಳ್ವಾರ್ತೆಯ ಸಚಿವವರ ಹೇಳು ಬೇಗನೆ. ಮಹಾಮಂತ್ರಿಗಳೇ, ಮಹಾಪ್ರಭು, ನೀಲವರ್ಣನ ದಯದಿ ವೈಶ್ಯರೆಲ್ಲರೂ ನಿರ್ಚರಣಿಸುತ್ತೆ. ಮಹಾಮಂತ್ರಿಗಳೇ, ನೀಲವರ್ಣನ ದಯದಿ ವೈಶ್ಯರೆಲ್ಲರೂ ನಿರ್ಚರಣಿಸುತ್ತೆ. ಸತತವು ಕಾಲವ ಕಳೆಯುತ್ತ ಜನರು ಸತತವು ಕಾಲವ ಕಳೆಯುತ್ತ ಜನರು ಶ್ರೀಲೋಲನ ಕೃಪೆಯಿಂದ ಸಚಿವವರ ಹೇಳು ಬೇಗನೆ. ಪ್ರಜೆಗಳ್ವಾರ್ತೆಯ ಸಚಿವವರ ಹೇಳು ಬೇಗನೆ. ಮಹಾಮಂತ್ರಿಗಳೇ, ಮಹಾಪ್ರಭು, ಈ ನಮ್ಮ ರಾಜ್ಯದಲ್ಲಿ ಕಾಲ ಕಾಲಕ್ಕೆ ಮಳೆಯಾಗಿ ಬೆಳೆದ ಬೆಳೆಗಳೆಲ್ಲವೂ ಫಲಿಸಿ ಈ ನಮ್ಮ ಪೂರ್ಣ ಪ್ರಜೆಗಳೆಲ್ಲರೂ ಕಾಮ ಕ್ರೋಧ ಮದ ಮಾತ್ಸರ್ಯಗಳನ್ನು ತೊಳೆದು ಸದಾ ಸೌಖ್ಯದಿಂದ ಇರುವರೆ ಅದನ್ನು ವಿವರಿಸಿ ವಿಜ್ಞಾಪಿಸಬೇಕು. ಲಾಲಿಸ್ ಮಹಾಪ್ರಭು, ಮಹಾಮಂತ್ರಿಗಳೇ, ಲಾಲಿಸೋ ರಾಜೇಂದ್ರನೇ ಕೇಳುವೆ ನಾನೀಗಲೇ. ಮಹಾಪ್ರಭು, ಮಹಾಮಂತ್ರಿಗಳೇ, ಲಾಲಿಸೋ ರಾಜೇಂದ್ರನೇ ಕೇಳುವೆ ನಾನೀಗಲೇ. ಲಾಲಿಸೋ ರಾಜೇಂದ್ರನೇ. ಮಹಾಪ್ರಭು, ಮಹಾಮಂತ್ರಿಗಳೇ, ಕಾಲ ಕಾಲ ಕೇವಲ ಬೀಳುತ್ತ ಪ್ರಜೆಗಳು. ಮಹಾಪ್ರಭು, ಮಹಾಮಂತ್ರಿಗಳೇ, ಬಲ ಬಲ. ಕಾಲ ಕಾಲ ಕೇವಲ ಬೀಳುತ್ತ ಪ್ರಜೆಗಳು ಎಮ್ಮಯ ಪುರಾಗಳು. ಮಹಾಪ್ರಭು, ಮಹಾಮಂತ್ರಿಗಳೇ, ಬಲ ಬಲ. ಎಮ್ಮಯ ಪುರಾಗಳು ಸನ್ಮುಖದಿಂದ ಎಳು. ಲಾಲಿಸೋ ರಾಜೇಂದ್ರನೇ ಹೇಳುವೆ ನಾನೀಗಲೇ. ಲಾಲಿಸೋ ರಾಜೇಂದ್ರನೇ. ಮಹಾಪ್ರಭು, ಮಹಾಮಂತ್ರಿಗಳೇ, ವಿನಯದಿಂದ ಪ್ರಜೆಗಳು ಜನಗುಣಾರೆನಿಸುತ್ತೆ. ವಿನಯದಿ ಪ್ರಜೆಗಳು ಜನಗುಣಾರೆನಿಸುತ್ತೆ. ಲಾಲರಾಗಿ ತೀರ್ಪರು. ಮಹಾಪ್ರಭು, ಮಹಾಮಂತ್ರಿಗಳೇ, ಲಾಲರಾಗಿ ತೀರ್ಪರು ಅತ್ಯಾಸುರವಾಗಿರ್ಪರು. ಲಾಲಿಸೋ ರಾಜೇಂದ್ರನೇ ಹೇಳುವೆ ನಾನೀಗಲೇ. ಲಾಲಿಸೋ ರಾಜೇಂದ್ರನೇ. ಮಹಾಪ್ರಭು, ಮಹಾಮಂತ್ರಿಗಳೇ, ನಮ್ಮ ರಾಜ್ಯದಲ್ಲಿ ಸಕಾಲಕ್ಕೆ ಸರಿಯಾಗಿ ಮಳೆ ಬೆಳೆಗಳಾಗಿ ಪ್ರಜೆಗಳಲ್ಲೂ ಸುಖ ಸೌಖ್ಯದಿಂದಿರುವರು ಮತ್ತೇನಪ್ಪಣೆ. ಫಲ ಫಲ. ಮಹಾಮಂತ್ರಿಗಳೇ, ನಿಮ್ಮ ಕಾರ್ಯವೈಖರಿಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಸಂತೋಷ ಉಂಟಾಯಿತು. ನಿಮ್ಮ ಪೀಠವನ್ನು ಮಂಡಿಸಿ ಆಗಬಹುದು. ಪ್ರಚಂಡ ಸೈನ್ಯಾಧೀಕ್ಷಣೆ ಆಗ್ತವ. ಸೈನ್ಯಾಧಿನಾಥಾನೆ ನಮ್ಮ ಸೈನ್ಯದ ರೀತಿಯ ಬೆಳೈ. ಸೈನ್ಯಾಧೀಕ್ಷಣೆ ಸೋತಾಲಿರೋತಿಹ ಶತ್ರು ರಾಜರ ಸೈನ್ಯಾಧೀಕ್ಷಣೆ.
ಕಾಲಿರೋತಿಹ ಶತ್ರು ರಾಜರು ಓತೆ ಬಿಡಿಯುತ್ತಲೇ ತಲೆಸುತ್ತೆ ಓತೆ ಬಿಡಿಯುತ್ತಲೇ ತಲೆಸುತ್ತೆ ಪೇಳೈ ಸೈನ್ಯಾದಿನಾತಾನೆ ನಮ್ಮ ಸೈನ್ಯದ ಪ್ರೀತಿಯ ಪೇಳೈ ಸೈನ್ಯಾಧೀಕ್ಷನೇ, ಆ ಪ್ರಭು, ನಮ್ಮ ಸೈನ್ಯದ ಬಲವನ್ನು ಯಾವ ರೀತಿಯಲ್ಲಿ ಇಟ್ಟಿರುವೆ? ವಿಜ್ಞಾಪಿಸವನ ಮಹಾಪ್ರಭು. ನಮ್ಮ ಜನರ ಸೈನ್ಯವ ನಮ್ಮ ಸೈನ್ಯವು ಯಾವ ರೀತಿ ಇರುವುದೆಂದರೆ ದುರ್ಜನರ ಸೈನ್ಯವನ್ನು ಶಿಕ್ಷಿಸಿ ಸಜ್ಜನರ ಸೈನ್ಯವನ್ನು ರಕ್ಷಿಸುತ್ತಾ ನಮ್ಮ ಸೈನ್ಯವು ಧರ್ಮ ಸಂಪನ್ನದಿಂದ ಮೆರೆಯುತ್ತಿರುವುದು ಮಹಾಪ್ರಭು. ಮತ್ತೇನಪ್ಪಣೆ? ಬಲ ಬಲ, ನಿನ್ನ ಕಾರ್ಯಕ್ಕೆ ಮೆಚ್ಚಿದೆ ನಿನ್ನ ಪೀಠವನ್ನು ಮಂಡಿಸು. ಅಪ್ಪಣೆ ಪ್ರಭು. ಮಂತ್ರಿ ಸೈನ್ಯಾಧೀಕ್ಷರೇ, ಮಹಾಪ್ರಭು. ಬಲ ಶೌರ್ಯದಿ ಮೆರೆಯುವ ನನಗೆ ಸಮಾನರಾಗಿರೇ ಮಹಾಪ್ರಭು. ಬಲ ಶೌರ್ಯದಿ ಮೆರೆಯುವ ನನಗೆ ಸಮಾನರಾಗಿರೇ ಸಡಗರದಿಂದ ವಿಜರಿಸುತ್ತ ನಾನು ಸಡಗರದಿಂದ ವಿಜರಿಸುತ್ತ ನಾನು ಸತ್ಯದಿಂದಲೇ ನಡೆಯುವೆ ನಾನು. ಸತ್ಯದಿಂದಲೇ ನಡೆಯುವೆ ನಾನು, ಅನುನಯದಿಂದಲೇ ಬಾಳಿರಿ ಎಲ್ಲರೂ. ಅನುನಯದಿಂದಲೇ ಬಾಳಿರಿ ಎಲ್ಲರೂ. ಮಂತ್ರಿ ವಾರ್ಯರೇ ಸಂತಸವೇ, ಮಂತ್ರಿ ವಾರ್ಯರೇ ಸಂತಸವೇ, ಭುಜಬಲ ಶೌರ್ಯದಿ ಮೆರೆಯುವ ನನಗೆ ಸಮಾನರಾಗಿರರು ನಡೆಯೊಳಗೆ ಯಾರಿರರು. ಬಲ ಪಡೆಯುತ್ತ ನಾನು ಮುಖ ತೋಳ್ ಬಲ ಪಡೆಯುತ್ತ ನಾನು ಶತ್ರು ಪಡೆಗಳನ್ನು ಸೀಳುವೆ ಈಗ.
ಬಲ ಶೌರ್ಯಕ್ಕೆ ಮೆರೆಯುವ ನನಗೆ ಸಮಾನರಾರಿದರು ದರೆಯೊಳಗೆ ಯಾರಿದರು ದರೆಯೊಳಗೆ ಯಾರಿದರು ದರೆಯೊಳಗೆ ಯಾರಿದರು. ಮಹಾಮಂತ್ರಿಗಳೇ, ಮಹಾಪ್ರಭು, ಬಲ ಬಲ ನಿಮ್ಮ ಕಾರ್ಯತಂತ್ರಕ್ಕೆ ಸೈನ್ಯಾಧ್ಯಕ್ಷರೇ ನಿಮ್ಮ ಕಾರ್ಯನಿಪುಣಕ್ಕೆ ಮೆಚ್ಚಿದೆ. ಇನ್ನು ನಿಮ್ಮ ಪೀಠವನ್ನು ಮಂಡಿಸಿ. ಆಗಬಹುದು ಆಗಬಹುದು ಮಹಾಪ್ರಭು. ಸೈನ್ಯಾಧ್ಯಕ್ಷರೇ ಪ್ರಭು, ನೀನಿನ್ನು ನಮ್ಮ ಸರಿದ ಕಡೆ ಗಮನ ಕೊಡು. ಅಪ್ಪಣೆ ಪ್ರಭು. ಮಹಾಮಂತ್ರಿಗಳೇ, ಮಹಾಪ್ರಭು, ತಾವಿನ್ನೂ ಸ್ವಲ್ಪ ಹೊತ್ತು ಶ್ರಮಿಸಿಕೊಳ್ಳುವರಾಗಿ. ಆಗಬಹುದು. ಪರಮಾತ್ಮ ಪರಮಾತ್ಮ ಶೀಘ್ರಮೇವೋ ವಿಶಾಲಾಕ್ಷ ಶಿವ ಪ್ರಿಯಂ ಕಾಕವಾಹನ ಕಾಳಿಯ ನಮೋ ನಮೋ. ಪರಮಾತ್ಮ ನಮಸ್ತೆ ಛಾಯಾತ್ಮಜಂ ನಮಸ್ತೆ ನಿರ್ವಿಕಾರ ನಿರಾಮಯಂ ನಮಸ್ತೆ ನಮಸ್ತೆ ಶನೇಶ್ವರ. ಭಕ್ತರ ಪರಾಧೀನ ಶನೇಶ್ವರ, ಭಕ್ತರ ಉದ್ಧಾರಕ್ಕಾಗಿ ಕಾಲಚಕ್ರವನ್ನೇ ಪಡೆದ ಶನೇಶ್ವರ. ಇದು ಈ ಮಹಂದಾತ ಚಕ್ರವರ್ತಿಯ ಅನಂತ ಅನಂತ ವಂದನೆಗಳು. ನನ್ನನ್ನು ಆಶೀರ್ವದಿಸು ತಂದೆ. ಮೆಚ್ಚಿದನು ನಿನ್ನ ವಿಧೇಯತೆಗೆ. ತಥಾಸ್ತು. ಮಗು, ಅಮ್ಮ ತಾಯಿ, ಮಹಂದಾತ ಅಮ್ಮ ಮಗು, ವಂದಿತನು ಮಹಾಲಕ್ಷ್ಮಿಯೇ. ಅಮ್ಮ ವಂದಿತನು ಮಹಾಲಕ್ಷ್ಮಿಯೇ. ವಂದಿತನು ಜಗದಾದಿ ಮಾತೆ ದೇವಿ. ಅಮ್ಮ ತಾಯೇ. ಅಮ್ಮ ಮಂದರೋದ್ಧರನ ಸತಿಯೇ. ತಾಯಿ ಮಂದರೋದ್ಧರನ ಸತಿಯೇ. ನಿಮ್ಮಯ ಪಾದ ಪದ್ಮಾಂಗಗಳಿಗೆ ವಂದಿಸುವೆನು ಮಾತೆ. ಅಮ್ಮ ತಾಯೇ. ಅಮ್ಮ ತಾಯಿ ಮಹಾಲಕ್ಷ್ಮಿ ಕ್ಷೀರಸಾಗರದಲ್ಲಿ ಸಿರಿದೇವಿ ಎನಿಸಿ, ದಾರ್ಢ್ಯವನ್ನು ಒಗಲಾಡಿಸುವ ಧನಲಕ್ಷ್ಮಿ ಎನಿಸಿ, ಸದಾ ಆ ಶ್ರೀಹರಿಯ ಹೃದಯ ಸಿಂಹಾಸನದಲ್ಲಿ ರಾರಾಜಿಸುವ ರಾಜರಾಜೇಶ್ವರಿ. ಇದು ನಿನಗೆ ಈ ಮಹಂದಾತನ ಕೋಟಿ ಕೋಟಿ ನಮಸ್ಕಾರಗಳು ತಾಯಿ. ನನ್ನನ್ನು ಆಶೀರ್ವದಿಸು ತಾಯಿ. ಮಹಂದಾತ ಮಂಗಳವಾಗಲಿ. ಹಬ್ಬ ಹಬ್ಬ ಬಲ ಬಲ ಹಿಂದಿಗೆ ನಾನು ಧನ್ಯನಾದೆನು. ಎಂಥ ಶುಭ ಸಮಾಚಾರ. ನಾನು ಹುಟ್ಟಿದ್ದಕ್ಕೂ ಸಾರ್ಥಕವಾಯಿತು. ನನ್ನ ರಾಜ್ಯವೂ ಪುನೀತವಾಯಿತು. ನನ್ನ ಪ್ರಜೆಗಳೆಲ್ಲರೂ ಧನ್ಯರಾದರು. ಬಲ ಬಲ ಎಂತಹ ಅದೃಷ್ಟಶಾಲಿ ನಾನು, ಎಂತಹ ಅದೃಷ್ಟಶಾಲಿ. ಏಕಕಾಲದಲ್ಲಿ ಜಗನ್ಮಾತೆಯಾದ ಮಹಾಲಕ್ಷ್ಮಿಯು, ಜಗದಾತನಾದ ಶನೇಶ್ವರನು ನನ್ನ ಆಸ್ಥಾನಕ್ಕೆ ಬಂದರು ನೋಡಿದರೆ ನನ್ನಂಥ ಪುಣ್ಯಾತ್ಮನು ಬೇರೆ ಯಾರೂ ಇರುವುದಿಲ್ಲ. ಇದು ಯಾವುದೋ ಪೂರ್ವಜನ್ಮದ ಫಲವೇ ಹೊರತು ಮತ್ತೊಂದಿಲ್ಲ. ಅದು ಹಾಗಿರಲಿ, ಈ ವೀರವರು ಏಕಕಾಲದಲ್ಲಿ ನನ್ನ ಆಸ್ಥಾನಕ್ಕೆ ಬಂದು ನೋಡಿದರೆ ಯಾವುದೋ ಒಂದು ಮುಖ್ಯವಾದ ಕಾರ್ಯವೂ ಇರಬೇಕು. ತಾಯಿ ಶನೇಶ್ವರ, ಆ ವಿಚಾರವನ್ನು ತಿಳಿದುಕೊಳ್ಳಬಹುದೇ? ಮಹಂದಾತ ತಾಯಿ, ನಾವೀರ್ವರು ಕ್ಲಿಷ್ಟಕರವಾದ ಸಮಸ್ಯೆಯಿಂದ ಇಲ್ಲಿಗೆ ಬಂದಿರಬೇಕು. ತಾಯಿ, ಅದು ಯಾವ ವಿಚಾರ ತಾಯಿ? ಆ ವಿಚಾರವನ್ನು ನೀನು ಬಗೆಹರಿಸಬಲ್ಲೆಯಾ? ತಾಯಿ, ಪಾಮರನಾದ ನಾನು
ನರಮಾನವನ ನಾನು ದೇವತೆಗಳಾದ ನಿಮ್ಮ ನ್ಯಾಯವನ್ನು ತೀರ್ಮಾನಿಸ ಸಾಧ್ಯವೇ ತಾಯಿ? ಸತ್ಯ ನ್ಯಾಯಮೂರ್ತಿಯಾದ ನಿನ್ನಿಂದ ಮಾತ್ರ ನಮ್ಮಿಬ್ಬರ ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯ. ಅದಕ್ಕೆ ನೀನು ಮಾತ್ರ ಅರ್ಹನು. ಅದನ್ನು ಬಗೆಹರಿಸು. ಅಪಚಾರ ಅಪಚಾರ ಅಪಚಾರವೋ ಸದಾಚಾರವೋ? ತ್ರಿಮೂರ್ತಿಗಳೇ ನಮ್ಮನ್ನು ಇಲ್ಲಿಗೆ ಕಳಿಸಿರುವಾಗ ಬೇಗನೆ ನಮ್ಮ ನ್ಯಾಯ ತೀರ್ಮಾನ ಮಾಡಿದರೆ ನಿನಗೆ ಉನ್ನತವಾದ ಪದವಿ ಸಿಕ್ಕುವುದು ಬಲ್ಲಯ? ಪರಮಾತ್ಮ, ನನಗೆ ಉನ್ನತವಾದ ಸ್ಥಾನವು ಲಭಿಸುವುದೆಂದು ದೇವತೆಗಳಾದ ಶ್ರೇಷ್ಠ ದೇವತೆಗಳಾದ ನಿಮ್ಮದೇ ನ್ಯಾಯವನ್ನು ತೀರ್ಮಾನ ಮಾಡಲು ನನ್ನಿಂದ ಸಾಧ್ಯವೇ? ಖಂಡಿತವಾಗಿಯೂ ಸಾಧ್ಯವಿಲ್ಲ ತಂದೆ, ಖಂಡಿತವಾಗಿಯೂ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹಾಗೆನ್ನೇ ಬೇಡ, ಹೇಳುವನು ಕೇಳು. ಅಷ್ಟೈಶ್ವರ್ಯಕ್ಕೆ ಸಿರಿದೇವತೆಯಾದ ಈ ಮಹಾಲಕ್ಷ್ಮಿ ಹೆಚ್ಚು ಅಥವಾ ಸದಾ ಕ್ರೂರ ದೃಷ್ಟಿಯನ್ನು ಬೀರುತ್ತಾ ಕಷ್ಟಗಳನ್ನು ಕೊಡುವ ಈ ಶನಿ ಹೆಚ್ಚು? ನ್ಯಾಯವಾಗಿ ಹೇಳು. ಅಮ್ಮ ತಾಯಿ, ಅಮ್ಮ ತಾಯಿ, ನನ್ನನ್ನು ಯಾವ ರೀತಿ ಕೇಳುತ್ತಿರುವೆ? ತಂದೆ ಹೆಚ್ಚು ಮಹಾಂದಾತ ದೇವತೆಗಳಾದ ನಾವೇ ನಿನ್ನಲ್ಲಿಗೆ ಬಂದು ನ್ಯಾಯ ತೀರ್ಮಾನ ಬಯಸಿ ಬಂದರೆ ನೊಂದಾಗುವುದೆಂದು ತಿರಸ್ಕಾರವಾಗಿ ನುಡಿಯುತ್ತಿರುವೆಯಾ? ಮಹಾಂದಾತ ಅಮ್ಮ, ಹೆದರಬೇಡ. ಈ ಶನಿ ಆರ್ಭಟಕ್ಕೆ ನಡಗಬೇಡ. ಹೇಳು, ಧೈರ್ಯವಾಗಿ ಹೇಳು. ನಾನೆಚ್ಚೋ ಆ ಶನಿ ಹೆಚ್ಚು? ಅಮ್ಮ ತಾಯಿ, ನಾನೆಂದು ಏನೆಂದು ಹೇಳಲಿ? ನಾನು ಏನೆಂದು ಹೇಳಲಿ? ತಂದೆ ಹೆಚ್ಚೋ ತಾಯಿ ಹೆಚ್ಚೋ ಎಂದು ಈ ನಿಮ್ಮ ಮಗನಿಗೆ ಕೇಳಿದರೆ ನಾನು ಯಾರೆಚ್ಚೆಂದು ಹೇಳಿದೆ ತಾಯಿ? ನಾನು ಯಾರೆಚ್ಚೆಂದು ಹೇಳಲಿ? ಈ ಕಾರ್ಯವು ನನ್ನಿಂದ ಸಾಧ್ಯವಿಲ್ಲ ತಾಯಿ, ನನ್ನಿಂದ ಸಾಧ್ಯವಿಲ್ಲ. ಭೂಲೋಕದಲ್ಲಿ ಎಂದಿಗೂ ನ್ಯಾಯ ತೀರ್ಮಾನ ಲಭಿಸಲು ಈಗಲಾದರೂ ಒಪ್ಪಿಕೋ, ನಾನೇ ದೊಡ್ಡವನೆಂದು. ಸಾಧ್ಯವಿಲ್ಲ, ನಾನೇ ದೊಡ್ಡವನು. ಈ ಜಗತ್ತಿನಲ್ಲಿ ಈ ಸೂರ್ಯಪುತ್ರನ ದೊಡ್ಡವನು. ಇಲ್ಲ ಇಲ್ಲ, ಶ್ರೀಮನ್ನಾರಾಯಣನ ಧರ್ಮ ಪತ್ನಿಯಾದ ಈ ಮಹಾಲಕ್ಷ್ಮಿಯೇ ದೊಡ್ಡವಳು. ಪರಮೇಶ್ವರ, ನಿನ್ನ ಆಜ್ಞೆಯಂತೆ ಈ ಭೂಲೋಕಕ್ಕೆ ಬಂದರೆ ಈ ಭೂಲೋಕದಲ್ಲಿ ನನಗೆ ಅಪಮಾನವಾಗುತ್ತಿರುವುದು ನಾನು ಇದನ್ನು ಸಹಿಸಲಾರೆ. ಇವನನ್ನೀಗಲೇ ಶಪಿಸಿ ನಾನು ಕೈಲಾಸಕ್ಕೆ ಬರುತ್ತೇನೆ. ಎಲ್ಲವನ್ನಾರದ ನಿನ್ನನ್ನೀಗಲೇ ಇದಕ್ಕೆಲ್ಲ ಕಾರಣಕರ್ತನು ನೀನೇ. ಅಮ್ಮ ತಾಯಿ, ಜಗನ್ಮಾತೆ ಶನೇಶ್ವರ, ಏತಕ್ಕಾಗಿ ಇಷ್ಟೊಂದು ಆಕ್ರೋಶಗೊಳ್ಳುವಿರಿ? ಆಗಲಿ, ನಿಮ್ಮ ನ್ಯಾಯ ತೀರ್ಮಾನವನ್ನು ನಾನೇ ಮಾಡಬೇಕೆಂದು ಆ ದೈವ ಸಂಕಲ್ಪವಾಗಿದ್ದರೆ ಅದನ್ನು ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ನ್ಯಾಯವನ್ನು ನಾನೇ ತೀರ್ಮಾನ ಮಾಡುತ್ತೇನೆ. ಆದರೆ ನನಗೆ ಒಂದು ದಿವಸ ಕಾಲಾವಕಾಶ ಕೊಡುವಂತರಾಗಿ. ಹಾಗೆ ಆಗಲಿ. ಮಹಾಂದಾತ, ನಾಳೆ ಬರುತ್ತೇವೆ. ಎಚ್ಚರ. ಆಗಲಿ ತಂದೆ, ನಾಳೆಯೇ ಬರುತ್ತೇವೆ. ಎಚ್ಚರ, ನೀನು ತೀರ್ಮಾನಿಸಲೇಬೇಕು. ಮಂತ್ರಿವಾರ್ಯರೇ, ಮಂತ್ರಿವಾರ್ಯರೇ, ಎಂತಹ ಉಭಯ ಸಂಕಟಕ್ಕೆ ನಾನು ಸಿಲುಕಿಸಿದೆ. ಈಗ ನಾನು ಏನು ಮಾಡಲಿ? ತಾಯಿ ಹೆಚ್ಚು ಎಂದರೆ ತಾಯಿಗೆ ಕೋಪ ಬರುವುದು, ತಂದೆ ಹೆಚ್ಚು ಅಂತ ಹೇಳಿದರೆ ಶ್ರೀದೇವರಿಗೆ ಕೋಪವು ಬರುವುದು. ನಾನು ಈಗ ಮಾಡುವುದಾದರೂ ಏನು ಅಪ್ಪಾಜಿಯವರೇ? ಮಹಾಪ್ರಭು, ಇದು ದೈವ ಸಂಕಲ್ಪವೆಂದು ತೋರುತ್ತದೆ. ಆತುರ ಬೇಡ. ಇದರ ಮರ್ಮವನ್ನು ತಿಳಿಯಲು ನಮಗೆ ಸಾಧ್ಯವಿಲ್ಲ. ನಮ್ಮ ಅರಮನೆಯ ಗುರುಗಳಾದ ಉಪಾಧ್ಯ ಮಹರ್ಷಿಗಳನ್ನು ಕರೆಸಿ ತಿಳಿದುಕೊಳ್ಳುವುದೇ ನಮ್ಮ ಸೂಕ್ತ. ಹಾಗೆ ಆಗಲಿ ಅಪ್ಪಾಜಿಯವರೇ. ಶಂಭೋ ಮಹಾದೇವ. ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹರ ಓಂ ನಮಃ ಶಿವಾಯ. ಭವ ಪಾಪನಾಶ ಈಶಾ. ಭವ ಪಾಪನಾಶ ಈಶಾ. ಕಲಯನ್ನ ಭಸ್ಮಾಂಗ ಪೂಜಾ. ಭವ ಪಾಪನಾಶ ಈಶಾ.
ತಲಗೆಲ್ಲ ಪದ್ಮಾಂಗಭೂಷ ನಟವರ ಶಂಕರ ಗಿರಿಜ ಮನೋಹರ ನಟವರ ಶಂಕರ ಗಿರಿಜ ಮನೋಹರ ಓಂ ನಮಃ ಶಿವಾಯ ಹರ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ ಓಂ ನಮಃ ಶಿವಾಯ. ಗುರುಗಳಿಗೆ ವಂದಿಸುವೆನು. ಕುಮಾರ, ನಿನಗೆ ಮಂಗಳವಾಗಲಿ. ಗುರುಗಳೇ, ಇದು ಈ ಪೀಠವನ್ನು ಮಂಡಿಸಿ. ಆಗಬಹುದು. ಈ ದಿವಸ ನಾನು ರಾಜ್ಯಭಾರ ಮಾಡುತ್ತಿರುವಾಗ ಜಗನ್ಮಾತೆಯಾದ ಮಹಾಲಕ್ಷ್ಮಿಯು ವಿಧಾತರಾದ ಶನಿದೇವರು ಏಕಕಾಲದಲ್ಲಿ ಬಂದು ನಾನೆಚ್ಚೋ ತಾನೆಚ್ಚೋ ಎಂಬ ವಾದವನ್ನು ಮಂಡಿಸಿದರು. ಆಗ ನಾನು ಗಲಿಬಿಲಿ ಉಂಟಾಗಿ ನನಗೆ ಒಂದು ದಿವಸ ಕಾಲಾವಕಾಶವನ್ನು ಕೊಡಿ, ತಿಳಿಸುತ್ತೇನೆ ಎಂದು ಹೇಳಿದನು. ಆದ್ದರಿಂದ ನಾನು ಬಹಳ ಚಿಂತಾಕ್ರಾಂತನಾಗಿರುವನು. ಏನಾದರೂ ಒಂದು ಉಪಾಯವನ್ನು ಸೂಚಿಸಿ ಗುರುದೇವ. ಮಾಂದಾತ ಚಕ್ರವರ್ತಿ, ಗುರುದೇವ, ಭಯಪಡಬೇಡ, ಧೈರ್ಯವಾಗಿರು. ನೀನು ಶನಿದೇವರನ್ನು ಕೀಳು ಮಾಡಿದರೆ ನಿನ್ನ ಬಾಳನ್ನು ಹಾಳು ಮಾಡುವನು. ಲಕ್ಷ್ಮಿಯನ್ನು ಕೀಳು ಮಾಡಿದರೆ ನೀನು ಭಿಕ್ಷೆ ಬೇಡಬೇಕಾಗುತ್ತದೆ. ಇವರಿಬ್ಬರ ಕಲಹದಿಂದ ಮುಂದೆ ನಿನಗೆ ಮೋಕ್ಷ ಸಿಗುವುದು. ಈಗ ನಾನು ಒಂದು ಉಪಾಯವನ್ನು ಹೇಳುವೆನು, ಕೇಳು. ನಾಳೆ ದಿನ ಮುಂಜಾನೆ ಎಲ್ಲ ದೇವಾಲಯಗಳಲ್ಲೂ ನಿನ್ನ ನಾಮಾಂಕಿತದ ಮೇಲೆ ನವಗ್ರಹ ಪೂಜಾ ಹೋಮಾದಿಗಳು ನಡೆಯಲಿ. ನನ್ನಿಂದ ನಿನ್ನ ಆಸ್ಥಾನದಲ್ಲಿ ನವಗ್ರಹ ಪೂಜಾ ಹೋಮಾದಿಗಳನ್ನು ನಡೆಸೋಣ. ನಂತರ ವಿಶ್ವಕರ್ಮರನ್ನು ಪ್ರಾರ್ಥಿಸು. ಅವರಿಂದ 2 ಪೀಠಗಳನ್ನು ತಯಾರಿಸುವಂತೆ ತಿಳಿಸು. ಒಂದು ಬಂಗಾರದ ಪೀಠ, ಮಗದೊಂದು ಕಬ್ಬಿಣದ ಪೀಠ. 2 ಪೀಠಗಳನ್ನು ತಯಾರಿಸಿ ನಿನ್ನ ಸಭೆಯ ಎಡಬಲಗಳಲ್ಲಿ ಇರಿಸು. ಅದರ ಮೇಲೆ ಒಂದೇ ತರಹದ ರತ್ನಗಂಬಳಿಯನ್ನು ಒದೆಸು. ಆಗ ಲಕ್ಷ್ಮೀ ಶನಿದೇವರು ಅವರಿಗಿಚ್ಛಾನುಸಾರವಾಗಿ ಬಂದು ಪೀಠಗಳನ್ನು ಆಯ್ಕೆ ಮಾಡಿಕೊಂಡು ಕುಳಿತುಕೊಳ್ಳುವಂತೆ ತಿಳಿಸು. ಸೂಜಿಗಲ್ಲು ಸೂಜಿ ಹಿಡಿಯುವ ಹಾಗೆ ಅವರವರ ನ್ಯಾಯವು ತೀರ್ಮಾನವಾಗುವುದು. ಆಗ ರಾಜನ ತಪ್ಪು ಏನೂ ಇರುವುದಿಲ್ಲ, ಎಲ್ಲವೂ ನ್ಯಾಯಸಮ್ಮತವಾಗಿಯೇ ಇರುವುದು. ರಾಜೇಂದ್ರ. ಗುರುದೇವ, ನಿಮ್ಮಿಂದ ನಮಗೆ ಬಹಳ ಉಪಕಾರವಾಯಿತು ದೇವ. ಮಂತ್ರಿಗಳೇ, ಹೇಳಿದಿರಾ? ಹೇಳಿದೆ. ನವಗ್ರಹ ಪೂಜೆಗೆ ಬೇಕಾದ ಸಕಲ ಸಾಮಗ್ರಿಗಳನ್ನು ಸಿದ್ಧಪಡಿಸಿ. ಯಾರಲ್ಲಿ ನವಗ್ರಹ ಪೂಜಾ ಸಾಮಗ್ರಿಗಳನ್ನು ಸಿದ್ಧಪಡಿಸಿರಿ. ಗುರುಗಳೇ, ಗುರುಗಳೇ, ಕಮಲ ನೇತ್ರ ಸೂರ್ಯ ತಾನೇ ವಿಮಲ ಜಲವೋ ಚೇತನವನೋ. ಕಮಲ ನೇತ್ರ ಸೂರ್ಯ ತಾನೇ ವಿಮಲ ಜಗಕ್ಕೆ ಚೇತನವನೋ. ಬೇಡಿ ದ್ವರವ ನೀಡುವವನೋ, ಬೇಡಿ ದ್ವರವ ನೀಡುವವನೋ. ದಯಾಮಯನೋ ಆಗಿಯಾನೋ, ದಯಾಮಯನೋ ಆಗಿಯಾನೋ. ಕಮಲ ನೇತ್ರ ಸೂರ್ಯ ದೇವೋ ವಿಮಲ ಜಗಕ್ಕೆ ಚೇತನವನೋ. ರಾಜೇಂದ್ರ, ಗುರುಗಳೇ, ತಮ್ಮ ಆಜ್ಞೆಯಂತೆ ಆಗಲಿ. ಈಗ ನಾವು ನವಗ್ರಹಗಳ ಪೂಜೆಯನ್ನು ತಿಳಿಸಿಕೊಡುವೆನು. ರಾಜೇಂದ್ರ. ಗುರುಗಳೇ, ರಾಜೇಂದ್ರ, ರಾಜಗ್ರಹಗಳಲ್ಲಿ ಮೊದಲನೆಯ ಗ್ರಹ ಸೂರ್ಯಗ್ರಹ. ಸೂರ್ಯದೇವನಿಗೆ ಕೆಂಪು ಪುಷ್ಪ, ಗೋಧಿ, ಬೆಲ್ಲ, ಖಾರವಾದ ಆಹಾರ, ಕೆಂಪು ರೇಷ್ಮೆಯ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಧೂಪ ದೀಪಗಳಿಂದ ಪೂಜಿಸಿದರೆ ಆತನು ಉತ್ತಮ ಫಲಗಳನ್ನು ಕೊಡುವನು. ರಾಜೇಂದ್ರ, ಆದ್ದರಿಂದ ಮೊದಲನೆಯ ಗ್ರಹ ಸೂರ್ಯದೇವನನ್ನು ಪೂಜಿಸು ರಾಜನೇ. ಗುರುಗಳೇ, 1ನೇ ಗ್ರಹವಾದ ಆ ಸೂರ್ಯದೇವನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಇದು ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಸೂರ್ಯದೇವನನ್ನು ಬಹಳ ಭಕ್ತಿ ನಿಷ್ಠೆಯಿಂದ ಪೂಜಿಸುವಂತರಾಗಿ. ಸೂರ್ಯದೇವರ ಪಾದಾರವಿಂದ ಗೋವಿಂದ.
ರಾಜೇಂದ್ರ, ಗುರುಗಳೇ, ಗ್ರಹಗಳಲ್ಲಿ ಎರಡನೆಯ ಗ್ರಹವೇ ಚಂದ್ರಗ್ರಹನು. ಚಂದ್ರಗ್ರಹನು ಬಹಳ ಸುಖದಾಯಕನಾಗಿರುವನು. ಆತನಿಗೆ ಬಿಳಿಯ ಪುಷ್ಪ, ಅಕ್ಕಿ ಕಾಳು, ತುಪ್ಪ, ಉಪ್ಪು, ಬಿಳಿಯ ರೇಷ್ಮೆಯ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಧೂಪ ದೀಪಗಳಿಂದ ಪೂಜಿಸಿದರೆ ಉತ್ತಮ ಫಲಗಳನ್ನು ಕೊಡುವನು. ಆದ್ದರಿಂದ ಶಶಿಯನ್ನು ಪೂಜಿಸುವ ರಾಜನೇ. ಗುರುಗಳೇ, ಎರಡನೇ ಗ್ರಹವಾದ ಆ ಚಂದ್ರದೇವನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಇದು ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಚಂದ್ರದೇವನನ್ನು ಬಹಳ ಭಕ್ತಿ ನಿಷ್ಠೆಯಿಂದ ಪೂಜಿಸುವಂತರಾಗಿ. ಚಂದ್ರದೇವನ ಪಾದಾರವಿಂದವೇ ಗತಿ ಗೋವಿಂದ. ರಾಜೇಂದ್ರ, ಮುಂದನೆಯ ಗ್ರಹವೇ ಮೂರನೇ ಗ್ರಹ ಮಂಗಳ ಗ್ರಹ. ಮಂಗಳ ಗ್ರಹನು ಈತನಿಗೆ ಕೆಂಪು ಪುಷ್ಪ, ತೊಗರಿಕಾಳು, ಬೆಲ್ಲ ಮತ್ತು ಒಗರು ಆಹಾರ, ಕೆಂಪು ರೇಷ್ಮೆಯ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಧೂಪ ದೀಪಗಳಿಂದ ಪೂಜಿಸಿದರೆ ಉತ್ತಮ ಫಲಗಳನ್ನು ಕೊಡುವನು ರಾಜೇಂದ್ರ. ಆದ್ದರಿಂದ ಮಂಗಳ ಗ್ರಹನನ್ನು ಪೂಜಿಸುವ ರಾಜನೇ. ಗುರುಗಳೇ, ಆ ಮಂಗಳ ಗ್ರಹ ಮಹಿಮೆ ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಇದು ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಮಂಗಳ ಗ್ರಹವನ್ನು ಬಹಳ ಭಕ್ತಿ ನಿಷ್ಠೆಯಿಂದ ಪೂಜಿಸುವಂತರಾಗಿ. ಮಂಗಳದೇವನ ಪಾದಾರವಿಂದವೇ ಗತಿ ಗೋವಿಂದ. ರಾಜೇಂದ್ರ, ಗುರುಗಳೇ, ಮುಂದಿನ ನಾಲ್ಕನೆಯ ಗ್ರಹವೇ ಬುಧಗ್ರಹ. ಈತನಿಗೆ ಸುವರ್ಣ ಪುಷ್ಪ, ಹೆಸರು ಕಾಳು, ತುಪ್ಪ, ಹುಳಿಯಾದ ಆಹಾರ, ಹಸಿರು ರೇಷ್ಮೆಯ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಧೂಪ ದೀಪಗಳಿಂದ ಪೂಜಿಸಿದರೆ ಉತ್ತಮ ಫಲಗಳನ್ನು ಕೊಡುವನು ರಾಜೇಂದ್ರ. ಆದ್ದರಿಂದ ನೀವು ನಾಲ್ಕನೆಯ ಗ್ರಹವನ್ನು ಪೂಜಿಸುವ ರಾಜನೇ. ಗುರುಗಳೇ, ನಾಲ್ಕನೇ ಗ್ರಹವಾದ ಆ ಬುಧಗ್ರಹದ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಇದು ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಬುಧಗ್ರಹವನ್ನು ಬಹಳ ಭಕ್ತಿಯಿಂದ ಪೂಜಿಸುವಂತರಾಗಿ. ಬುಧದೇವನ ಪಾದಾರವಿಂದವೇ ಗತಿ ಗೋವಿಂದ. ರಾಜೇಂದ್ರ, ಗುರುದೇವ, ಈಗ ಹೇಳುವ ಗ್ರಹವೇ ಮುಂದಿನ ಗ್ರಹ ಐದನೆಯ ಗ್ರಹ. ಮುಂದಿನ ಐದನೆಯ ಗ್ರಹವೇ ಗುರುಗ್ರಹ. ಈತನಿಗೆ ಹಳದಿ ಬಣ್ಣದ ಪುಷ್ಪಗಳು, ಕಡಲೆಕಾಳು, ಸಕ್ಕರೆ, ಸಿಹಿಯಾದ ಆಹಾರ, ಜರತಾರಿ ರೇಷ್ಮೆಯ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಧೂಪ ದೀಪಗಳಿಂದ ಪೂಜಿಸಿದರೆ ನಿಮಗೆ ನಿಮ್ಮ ಭಕ್ತಿ ಭಾವಗಳಿಗೆ ಮೆಚ್ಚಿ ನಿಮಗೆ ಇಷ್ಟಾರ್ಥ ಫಲಗಳನ್ನು ಕೊಡುವನು. ಆದ್ದರಿಂದ ಐದನೆಯ ಗ್ರಹವಾಗಿರ್ತಕ್ಕಂಥ ಗುರುಗ್ರಹವನ್ನು ಪೂಜಿಸುವ ರಾಜೇಂದ್ರ. ಗುರುಗಳೇ, ಐದನೇ ಗ್ರಹವಾದ ಆ ಗುರುದೇವನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಇದು ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಗುರುದೇವನನ್ನು ಬಹಳ ಭಕ್ತಿ ನಿಷ್ಠೆಯಿಂದ ಪೂಜಿಸುವಂತರಾಗಿ. ಗುರುಗಳೇ, ಗುರುದೇವರ ಪಾದಾರವಿಂದವೇ ಗತಿ ಗೋವಿಂದ. ರಾಜೇಂದ್ರ, ಈಗ ಮುಂದಿನ ಗ್ರಹವೇ ಆರನೆಯ ಗ್ರಹ ಶುಕ್ರಗ್ರಹ. ಈ ಆರನೆಯ ಗ್ರಹ ಶುಕ್ರಗ್ರಹನಿಗೆ ಈತನಿಗೆ ಬಿಳಿಯ ಪುಷ್ಪ, ಅವರೆಕಾಳು, ತುಪ್ಪ, ಕಬ್ಬಿನ ರಸ, ಮಿಶ್ರವಾದ ಆಹಾರ, ಬಿಳಿಯ ರೇಷ್ಮೆಯ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಧೂಪ ದೀಪಗಳಿಂದ ಪೂಜಿಸಿದರೆ ಉತ್ತಮ ಫಲಗಳನ್ನು ಕೊಡುವನು ರಾಜೇಂದ್ರ. ಆದ್ದರಿಂದ ನೀನು ಆರನೇ ಗ್ರಹವಾಗಿರ್ತಕ್ಕಂಥ ಶುಕ್ರಗ್ರಹನನ್ನು ಪೂಜಿಸು ರಾಜೇಂದ್ರ. ಗುರುಗಳೇ, ಆರನೇ ಗ್ರಹವಾದ ಆ ಶುಕ್ರದೇವನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಇದು ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಶುಕ್ರದೇವನನ್ನು ಬಹಳ ಭಕ್ತಿ ನಿಷ್ಠೆಯಿಂದ ಪೂಜಿಸುವಂತರಾಗಿ. ಗುರುಗಳೇ, ಶುಕ್ರದೇವನ ಪಾದಾರವಿಂದವೇ ಗತಿ ಗೋವಿಂದ. ರಾಜೇಂದ್ರ, ಗುರುಗಳೇ, ಏಳನೇ ಗ್ರಹವೇ ಶನಿಗ್ರಹ. ನೀಲಾಂಜನ ಸಮಾವಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಮಾತಾಂಡ ಸಂಭೂತಂ ತಮಾನಾಮಿ ಶನೇಶ್ವರಂ. ರಾಜೇಂದ್ರ, ಗುರುದೇವ, ಈಗ ಪೂಜಿಸಿದ ಗ್ರಹಗಳಿಗಿಂತ ಅಧಿಕವಾದ ಮಹಾ ಮುಖ್ಯವಾದ ಗ್ರಹವು ಕಾಲಭೈರವನ ಪ್ರಿಯ ಶಿಷ್ಯ ರುದ್ರಾಂಶ ಸಂಭೂತ ಛಾಯಮಾರ್ಥಾಂಡ ಉಗ್ರ ಪ್ರತಾಪಿ, ಆದರೂ ಅಷ್ಟೇ ಶಾಂತಮೂರ್ತಿಯೂ ಕೂಡ. ರಾಜೇಂದ್ರ, ನಂಬಿದವರನ್ನು ಕರುಣೆಯಿಂದ ಕಾಯುವ ಕರುಣಾಮೂರ್ತಿ ಶನಿದೇವರು. ಇವರಿಗೆ ಕರಿಯ ಪುಷ್ಪ, ಎಳ್ಳು, ಕಬ್ಬು, ಸಿಹಿಯಾದ ಆಹಾರ, ಕರಿ ಅಂಚಿನ ವಸ್ತ್ರ ಇವುಗಳನ್ನು ಸಮರ್ಪಿಸಿ ಧೂಪ ದೀಪಗಳಿಂದ ಪೂಜಿಸಿದ್ದೇ ಆದರೆ
ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿ ಕರುಣೆಯಿಂದ ಕಾಯುವ ಕರುಣಾಮೂರ್ತಿ ರಾಜೇಂದ್ರ. ಆದ್ದರಿಂದ ಶನಿದೇವರನ್ನು ಪೂಜಿಸುವ ರಾಜೇಂದ್ರ. ಗುರುದೇವ, ಆ 7ನೇ ಗ್ರಹವಾದ ಆ ಶನಿದೇವನ ಮಹಿಮೆಯನ್ನು ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಇದು ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ಶನಿದೇವರನ್ನು ಬಹಳ ಭಕ್ತಿ ನಿಷ್ಠೆಯಿಂದ ಪೂಜಿಸುವಂತರಾಗಿ. ಶನಿದೇವರ ಪಾದಾರವಿಂದವೇ ಗತಿ ಗೋವಿಂದ. ರಾಜೇಂದ್ರ, ಗುರುಗಳೇ, ಮುಂದಿನ ಗ್ರಹವೇ 8 ಮತ್ತು 9ನೆಯ ಗ್ರಹ ರಾಹುಕೇತು ಗ್ರಹಗಳು. ರಾಜೇಂದ್ರ, ರಾಹುಕೇತು ಗ್ರಹಗಳು ಇವುಗಳನ್ನು ಮಾನವ ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಿದ್ದೇ ಆದರೆ ರಾಕ್ಷಸ ಕುಲದವರಾದರೂ ಮಾನವರ ಭಕ್ತಿ ಭಾವಗಳಿಗೆ ಮೆಚ್ಚಿ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸುವಂತಹ ಮಹಾನುಭಾವರು. ಇವರಿಗೆ ಪ್ರಿಯವಾದ ಆಹಾರ ಉದ್ದು ಮತ್ತು ಉರುಳಿ, ಗರಿಕೆ ಮತ್ತು ದರ್ಬೆ, ಬಣ್ಣ ಬಣ್ಣದ ರೇಷ್ಮೆ ವಸ್ತ್ರಗಳನ್ನು ಇವರಿಗೆ ಸಮರ್ಪಣೆ ಮಾಡಿ ಧೂಪ ದೀಪಗಳಿಂದ ಪೂಜಿಸಿದ್ದರೆ ಆದರೆ ಉತ್ತಮ ಫಲಗಳನ್ನು ಕೊಡುವನು ರಾಜೇಂದ್ರ. ಆದ್ದರಿಂದ 8 ಮತ್ತು 9ನೇ ಗ್ರಹಗಳಾಗಿರ್ತಕ್ಕಂಥ ರಾಹುಕೇತುಗಳನ್ನು ನೀವು ಪೂಜಿಸಿ ರಾಜೇಂದ್ರ. ಗುರುದೇವ, ಆ ರಾಹುಕೇತು ಗ್ರಹಣ ಕೇಳಿ ನನ್ನ ಮನಸ್ಸಿಗೆ ಬಹಳ ಆನಂದ ಉಂಟಾಯಿತು. ಇದು ನಾನು ಕೊಡುವ ಈ ಫಲಪುಷ್ಪಾದಿಗಳಿಂದ ಆ ರಾಹುಕೇತು ಗ್ರಹಗಳನ್ನು ಬಹಳ ಭಕ್ತಿ ನಿಷ್ಠೆಯಿಂದ ಪೂಜಿಸುವಂತರಾಗಿ. ರಾಹುಕೇತುಗಳ ಪಾದಾರವಿಂದವೇ ಗತಿ ಗೋವಿಂದ. ಗೋವಿಂದ ಎಂದವರಿಗೆಲ್ಲ ಆನಂದ ಉಂಟು ಮಾಡಿ ಕಾಪಾಡು ಗೋವಿಂದ. ಜಯ ನಮಃ ಪಾರ್ವತಿ ಪತಿಯೇ. ರಾಜೇಂದ್ರ, ಗುರುಗಳೇ, ನಿನಗೆ ಮಂಗಳವಾಗಲಿ. ಇಲ್ಲಿಗೆ ನವಗ್ರಹ ಪೂಜೆ ಸಮಾಪ್ತಿಯಾಯಿತಲ್ಲ? ಹಾಗೇ ಆಗಲಿ ಗುರುಗಳೇ. ಹೋಗಿ ಬನ್ನಿ ಬರಬೇಕು ರಾಜೇಂದ್ರ. ಓಂ ವಿಶ್ವಕರ್ಮ ಪರಬ್ರಹ್ಮನೇ ನಮಃ. ಓಂ ವಿಶ್ವಕರ್ಮ ಪರಬ್ರಹ್ಮನೇ ನಮಃ. ಓಂ ವಿಶ್ವಕರ್ಮ ಪರಬ್ರಹ್ಮನೇ ನಮಃ. ಪರಮಾತ್ಮ ಮಹೇಂದ್ರನವರ ಪುತ್ರನಾದ ಮಹಂದಾತ, ಇದು ದೇವಿ ಶಿಲ್ಪಿಯಾದ ವಿಶ್ವಕರ್ಮನು ಪ್ರಸನ್ನನಾಗಿರುವೆನು. ಬೇಡಿಕೋ ನಿನ್ನ ಮನದ ಅಭಿಷ್ಟವಸ್ಮಿ ತಂದೆ. ಧನ್ಯೋಸ್ಮಿ. ಪಾಹಿಮಾಂ ಪಾಹಿಮಾಂ. ಪರಮಾತ್ಮ, ಈ ದಿವಸ ನಾನು ಜಗನ್ಮಾತೆಯಾದ ಮಹಾಲಕ್ಷ್ಮಿ ಮತ್ತು ಶನಿದೇವರ ವಿಧಾತರಾದ ಶನಿದೇವರ ನ್ಯಾಯವನ್ನು ತೀರ್ಮಾನ ಮಾಡಬೇಕಾಗಿದೆ. ಅದಕ್ಕೋಸ್ಕರ ನಿಮ್ಮನ್ನು ಸ್ಮರಿಸಿದೆ ದೇವ. ಏನು, ನೀನು ದೇವತೆಗಳ ನ್ಯಾಯ ತೀರ್ಮಾನ ಮಾಡಬೇಕು? ಇದು ಕ್ಲಿಷ್ಟಕರವಾಗಿರುವುದಲ್ಲ ಪರಮಾತ್ಮ. ಹಾಗಾದರೆ ಲೋಹಗಳಲ್ಲೆಲ್ಲ ತುಂಬ ಕಾಂತಿಯ ಗುಣವುಳ್ಳ ಲೋಹ ಯಾವುದು ದೇವ? ಲೋಹಗಳೆಲ್ಲ ಕಾಂತಿಯ ಗುಣವುಳ್ಳದ್ದು ಸುವರ್ಣ. ಸುವರ್ಣ. ಅಯಸ್ಕಾಂತಿಯ ಗುಣವುಳ್ಳದ್ದು ಕಬ್ಬಿಣ. ಓಹೋ, ಕಾಂತಿಯ ಸುವರ್ಣ ಕಬ್ಬಿಣ. ಕಾಂತಿಯ ಲೋಹ ಸುವರ್ಣ, ಅಯಸ್ಕಾಂತಿಯ ಗುಣ ಕಬ್ಬಿಣ. ಪರಮಾತ್ಮ, ತಾವುಗಳು ದಯಮಾಡಿ ಕಬ್ಬಿಣದಲ್ಲಿ ಒಂದು ಪೀಠ, ಸುವರ್ಣದಲ್ಲಿ ಒಂದು ಪೀಠ, ಇವೆರಡು ಪೀಠಗಳನ್ನು ನಿರ್ಮಿಸಿಕೊಟ್ಟರೆ ಆ ಶನಿದೇವರು ಮತ್ತು ಮಹಾಲಕ್ಷ್ಮಿಯರ ನ್ಯಾಯವನ್ನು ನಾನು ತೀರ್ಮಾನ ಮಾಡುತ್ತೇನೆ ದೇವ. ಅಯ್ಯ ಮಹಂದಾತ, ನೀನು ಹೇಳಿದಂತೆ ಲೋಹಗಳಿಂದ ಈ 2 ಪೀಠಗಳನ್ನು ನಿರ್ಮಿಸಲು ನಾನು ಸಿದ್ಧನಿರುವೆ. ಆದರೆ ಅದರಿಂದ ಒದಗುವ ಯಾವುದೇ ಆಪತ್ತುಗಳನ್ನು ಬಂದೊಡಗಿದೊಡನೆ ನೀನೇ ವಹಿಸಿಕೊಳ್ಳುವೆನೆಂದು ವಚನವನ್ನು ಕೊಟ್ಟರೆ ಮಾತ್ರ ನಿನಗೆ ಸಹಾಯವನ್ನು ಮಾಡುತ್ತೇನೆ. ಪರಮಾತ್ಮ, ಇದರಿಂದ ಯಾವುದೇ ತರವಾದ ಆಪತ್ತುಗಳಾದರೂ ಬರಲಿ, ಸಂಪತ್ತೇ ಬರಲಿ, ಸದಾ ನಿಮ್ಮ ಮಾತಿಗೆ ಸಿದ್ಧನಿದ್ದೇನೆ. ಇದು ನನ್ನ ಮಾತಿಗೆ ಆ ಸೂರ್ಯ ಚಂದ್ರಾದಿಗಳೇ ಸಾಕ್ಷಿ ದೇವ. ಬಲೆ 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 ಮಹಂದಾತ, ನೀನು ಹೇಳಿದಂತೆ ನಾನು ಲೋಹಗಳಿಂದ 2 ಪೀಠಗಳನ್ನು ನಿರ್ಮಿಸಿಕೊಡುತ್ತೇನೆ. ಆ ಪೀಠಗಳಿಂದ ನೀನು ಆ ದೇವತೆಗಳ ನ್ಯಾಯ ತೀರ್ಮಾನವನ್ನು ಮಾಡಿ ಕೀರ್ತಿವಂತನಾಗು. ಇದೋ ಈ ಪೀಠಗಳನ್ನು ನಿರ್ಮಾಣಗೊಳಿಸುತ್ತಿದ್ದೇನೆ. ನೋಡು, ಇದೋ ನೋಡು ಮಹಂದಾತ, ಇದೋ ಇದೋ ನೋಡು.